ಸಿನಿಮಾ ಮನೋರಂಜನೆ ದೃಷ್ಟಿಕೋನದಿಂದ ನಿರ್ಮಾಣವಾಗಬಹುದು, ಆದರೆ ಆ ಸಿನಿಮಾಗಳಲ್ಲಿರುವ ಕತೆ ಹಾಗೂ ಅದರಲ್ಲಿರುವ ಪಾತ್ರಗಳನ್ನು ನೋಡಿ ಅದರಲ್ಲಿರುವ ಸ್ಫೂರ್ತಿದಾಯಕ ನಿಜ ಜೀವನದಲ್ಲಿ ಒಂದು ದೊಡ್ಡ ಮಟ್ಟದ ಸಾಧನೆ ಮಾಡಿದಂತಹ ನೈಜ ಕಥೆಗಳನ್ನು ನಾವು ಸಾಕಷ್ಟು ಬಾರಿ ಕೇಳಿರಬಹುದು ಹಾಗೂ ನೋಡಿರಬಹುದು. ಆದರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಹೇಳಲಿಕ್ಕೆ ಹೊರಟಿರುವುದು ಒನ್ ಆಫ್ ದಿ ಮೋಸ್ಟ್ ಇನ್ಸ್ಪಿರೇಷನಲ್ ಸಿನಿಮಾಗಳ ಬಗ್ಗೆ. ಜನರು ಆ ಸಿನಿಮಾಗಳನ್ನು ಏಕೆ ಅಷ್ಟು ಇಷ್ಟಪಡುತ್ತಾರೆ ಹಾಗೂ ನೀವು ಈ ಸಿನಿಮಾಗಳನ್ನು ಎಲ್ಲಿ ನೋಡಬಹುದೆಂದು ಈ ವಿಡಿಯೋದಲ್ಲಿ ಹೇಳ್ತೀನಿ. ಮತ್ತು ನಿಮಗೆ ಏನಾದರೂ ಈ ಸಿನಿಮಾಗಳನ್ನು ಹುಡುಕಲು ತೊಂದರೆ ಆದರೆ ನೀವು ನನ್ನ ಟೆಲಿಗ್ರಾಮ್ ಚಾನೆಲ್ಗೆ ಹೋಗಿ ಅಲ್ಲಿಂದ ಡೈರೆಕ್ಟ್ ಲಿಂಕ್ ಅನ್ನು ಪಡೆಯಬಹುದು. ಈ ಲಿಸ್ಟಿನಲ್ಲಿ ಕಾಣಿಸಿಕೊಳ್ಳುವ ಮೊದಲನೇ ಸಿನಿಮಾ ನಮ್ಮ ಕನ್ನಡದ ಸಿನಿಮಾ 2003ರಲ್ಲಿ ರಿಲೀಸ್ ಆಗಿರುವಂತಹ ಶಿವಣ್ಣ ನಟನೆಯ ಕನ್ನಡದ ಸಿನಿಮಾವೇ ಚಿಗುರಿದ ಕನಸು. ಪಟ್ಟಣದ ಜೀವನವನ್ನು ಬಿಟ್ಟು ತಮ್ಮ ಹಿರಿಯರ ನೆನಪು ಹೊಂದಿರುವ ಹಳ್ಳಿಯಲ್ಲಿ ಇರಬೇಕಂತ ಮತ್ತೆ ಹಳ್ಳಿಗೆ ಬರುವಂತಹ ಒಬ್ಬ ಹುಡುಗನ ಸ್ಫೂರ್ತಿದಾಯಕ ಕಥೆಯೇ ಚಿಗುರಿದ ಕನಸು. ಮತ್ತು ಈ ಸಿನಿಮಾವನ್ನು ನೀವು ಯೂಟ್ಯೂಬಿನಲ್ಲಿ ನೋಡಬಹುದು. ಮುಂದಿನ ಸಿನಿಮಾ ಜರ್ಸಿ. ನ್ಯಾಚುರಲ್ ಸ್ಟಾರ್ ನಾನಿ ನಟನೆಯ ಈ ಸಿನಿಮಾ ಎಲ್ಲರೂ ನೋಡಲೇಬೇಕಾದಂತಹ ಸಿನಿಮಾ. ಯಾವ ರೀತಿಯಲ್ಲಿ ಒಬ್ಬ ಕ್ರಿಕೆಟ್ ಪಟು ತನ್ನ 40ನೇ ವಯಸ್ಸಿನಲ್ಲಿಯೂ ಕೂಡ ಕ್ರಿಕೆಟ್ ಆಡಿ ಯಶಸ್ವಿ ಆಗುತ್ತಾನೋ, ಈ ಸಿನಿಮಾದ ಸೋಲ್ ಆಫ್ ದಿ ಸ್ಟೋರಿ. ಮತ್ತು ಈ ಸಿನಿಮಾವನ್ನು ನೀವು ಡಿಸ್ನಿ ಪ್ಲಸ್ ಹಾಟ್‌ಸ್ಟಾರ್ ನಲ್ಲಿ ನೋಡಬಹುದು. ಈಗ ನೆಕ್ಸ್ಟ್ ದಂಗಲ್. ಬಾಲಿವುಡ್ ಇಂಡಸ್ಟ್ರಿಯಲ್ಲಿ ಮಿಸ್ಟರ್ ಪರ್ಫೆಕ್ಟ್ ಅಂತಾನೆ ಕರೆಯಲ್ಪಡುವ ಆಮಿರ್ ಖಾನ್ 3 ಅಥವಾ 4 ವರ್ಷಕ್ಕೆ ಒಂದು ಸಿನಿಮಾ ಮಾಡಿದರೂ ಕೂಡ ಮಾಡುವಂತ ಸಿನಿಮಾಗಳು ಬಾಕ್ಸ್ ಆಫೀಸಿನಲ್ಲಿ ಒಂದು ಹೊಸ ರೆಕಾರ್ಡ್ ಅನ್ನು ಕ್ರಿಯೇಟ್ ಮಾಡುತ್ತವೆ. ಆ ಸಿನಿಮಾದಲ್ಲಿ ಒಂದು ಸೋಷಿಯಲ್ ಮೆಸೇಜ್ ಕೂಡ ಇರುತ್ತದೆ. ಈ ಸಿನಿಮಾ ಮಹಾವೀರ್ ಸಿಂಗ್ ಪೋಗಾಡ್ ಅವರ ಜೀವನದ ನೈಜ ಘಟನೆಯನ್ನು ಹಾಗೂ ಅವರ ಮಕ್ಕಳಾದ ಗೀತಾ ಹಾಗೂ ಬಬಿತಾ ಅವರ ನಿಜ ಜೀವನದ ಕಥೆಯ ಮೇಲೆ ಆಧಾರಿತವಾಗಿದೆ. ಮತ್ತು ಈ ಸಿನಿಮಾವನ್ನು ನೀವು ನೆಟ್ಫ್ಲಿಕ್ಸ್ ನಲ್ಲಿ ವೀಕ್ಷಿಸಬಹುದು. ಡೆಕ್ಕನ್ ಏರ್ಲೈನ್ಸ್ ಸ್ಥಾಪಕ ಹಾಗೂ ನಮ್ಮ ಹೆಮ್ಮೆಯ ಕನ್ನಡಿಗ GR ಗೋಪಿನಾಥ್ ಅವರ ಜೀವನ ಚರಿತ್ರೆಯನ್ನು ಆಧರಿಸಿದ ಸಿನಿಮಾ ಸೂರರೈ ಪೋಟರ್. ಈ ಸಿನಿಮಾವನ್ನು ಪ್ರತಿಯೊಬ್ಬರು ನೋಡಲೇಬೇಕು. ಈ ಸಿನಿಮಾದಲ್ಲಿ ಮಾರಿ ಎನ್ನುವ ವ್ಯಕ್ತಿಯ ಪಾತ್ರವನ್ನು ನಟಿಸಿರುವ ಸೂರ್ಯ ಅವರ ನಟನೆಯ ಪಾತ್ರಕ್ಕೆ ಸಿಕ್ಕಾಪಟ್ಟೆ ಅಪ್ರಿಷಿಯನ್ಸ್ ಸಿಕ್ಕಿತ್ತು. ಮತ್ತು ನೀವು ಈ ಸಿನಿಮಾವನ್ನು ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನೋಡಬಹುದು. ಈಗ ರಿತಿಕ್ ರೋಷನ್ ಅವರು ನಟಿಸಿದ ಸೂಪರ್ 30. ಈ ಸಿನಿಮಾ ಪಟ್ಟಣದಲ್ಲಿ ಇರುವಂತಹ ಆನಂದ್ ಕುಮಾರ್ ಅನ್ನುವ ಟ್ಯೂಷನ್ ಟೀಚರ್ ಯಾವ ರೀತಿಯಲ್ಲಿ ಬಡ ಮಕ್ಕಳಿಗೆ ಉಚಿತವಾಗಿ IITT ಶಿಕ್ಷಣವನ್ನು ನೀಡುತ್ತಾರೆ ಮತ್ತು ಮೊದಲ ಪ್ರಯತ್ನದಲ್ಲೇ 30ಕ್ಕೆ 30 ಮಕ್ಕಳನ್ನು ಪಾಸ್ ಮಾಡುವ ಸಾಧನೆ ಮಾಡುತ್ತಾರೆ ಅನ್ನುವುದು ಈ ಸಿನಿಮಾದಲ್ಲಿ ನೀವು ನೋಡಬಹುದು. ಮತ್ತು ಈ ಸಿನಿಮಾವನ್ನು ನೀವು ಡಿಸ್ನಿ ಪ್ಲಸ್ ಹಾಟ್‌ಸ್ಟಾರ್ ನಲ್ಲಿ ವೀಕ್ಷಿಸಬಹುದು. ಮನೋಜ್ ಕುಮಾರ್ ಶರ್ಮಾ ಅನ್ನುವ ಒಬ್ಬ ವ್ಯಕ್ತಿ ಯಾವ ರೀತಿಯಲ್ಲಿ IPS ಆಗುತ್ತಾರೆ ಹಾಗೂ ಬಡ ಕುಟುಂಬದಿಂದ ಬಂದಂತ ಈ ವ್ಯಕ್ತಿ UPSC ಪರೀಕ್ಷೆಯನ್ನು ಪಾಸ್ ಮಾಡೋಕೆ ಯಾವ ರೀತಿಯ ಕಷ್ಟಗಳನ್ನು ಅನುಭವಿಸುತ್ತಾನೆ ಎಂಬುದು ಈ ಸಿನಿಮಾದಲ್ಲಿ ನೋಡಬಹುದು. ಮತ್ತು ನೀವು ಈ ಸಿನಿಮಾವನ್ನು ಡಿಸ್ನಿ ಪ್ಲಸ್ ಹಾಟ್‌ಸ್ಟಾರ್ ನಲ್ಲಿ ವೀಕ್ಷಿಸಬಹುದು. ಈ ಲಿಸ್ಟಿನ ಕೊನೆಯಲ್ಲಿ ಕಾಣಿಸಿಕೊಳ್ಳುವಂತ ಸಿನಿಮಾ ಭಾರತ ದೇಶಕ್ಕೆ 2 ಬಾರಿ ವಿಶ್ವಕಪ್ ಅನ್ನು ಗೆದ್ದುಕೊಟ್ಟಂತಹ ಕ್ರಿಕೆಟ್ ಆಟಗಾರ MS ಧೋನಿ. MS ಧೋನಿ ಅವರ ಬಯೋಪಿಕ್ ಆದಂತ MS ಧೋನಿ ದ ಅನ್ಟೋಲ್ಡ್ ಸ್ಟೋರಿ. ಈ ಸಿನಿಮಾದಲ್ಲಿ ಧೋನಿ ಅವರ ಪಾತ್ರವನ್ನು ನಿಭಾಯಿಸಿದ ನಮ್ಮ ಸುಶಾಂತ್ ಸಿಂಗ್ ರಾಜ್ಪೂತ್ ಅವರು ಆ ಪಾತ್ರವನ್ನು ಎಷ್ಟು ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ ಎಂದರೆ ಈ ಸಿನಿಮಾ ನೋಡಿದರೆ ಧೋನಿ ಅವರೇ ಈ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆಂದು ಕಾಣಿಸುತ್ತದೆ. ಮತ್ತು ಕ್ರಿಕೆಟಿನಲ್ಲಿ ಆಸಕ್ತಿ ಹೊಂದವರು ಪ್ರತಿಯೊಬ್ಬರು ಈ ಸಿನಿಮಾವನ್ನು ನೋಡಲೇಬೇಕು. ಮತ್ತು ನೀವು ಈ ಸಿನಿಮಾವನ್ನು ಡಿಸ್ನಿ ಪ್ಲಸ್ ಹಾಟ್‌ಸ್ಟಾರಿನಲ್ಲಿ ವೀಕ್ಷಿಸಬಹುದು. ಮತ್ತು ಜೀವನದಲ್ಲಿ ಮೋಟಿವೇಶನ್ ಬೇಕೆಂದರೆ ಈ ಸಿನಿಮಾಗಳನ್ನು ಖಂಡಿತವಾಗಿಯೂ ನೋಡಲೇಬೇಕು. ಮತ್ತು ಒಂದು ವೇಳೆ ನೀವು ಏನಾದರೂ ಈ ಸಿನಿಮಾಗಳನ್ನು ನೋಡಿದ್ದರೆ ಇದರಲ್ಲಿ ನಿಮಗೆ ಯಾವ ಸಿನಿಮಾ ಇಷ್ಟ ಎಂದು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ಹಾಗೆ ಹೋಗುವ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೋಗಿ ಪ್ಲೀಸ್.